ಇನ್ನು ಈ ಬೆಂಗಳೂರಿನ ಪಿ ಜಿಗಳು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿವೆ, ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿವೆ, ಈ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಈ ಪಿ ಜಿಯವರು ಏನಾದರೂ ಫಾಲೋ ಮಾಡ್ತಾ ಇದ್ದಾರಾ? ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರೇಡ್ ಮಾಡ್ತು GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈ ಸಿ ವಿ ರಾಮನ್ ನಗರ, ಶಾಂತಿನಗರ, ಈ ಸುತ್ತಮುತ್ತಲಿನ ಭಾಗಗಳು, ಅಲ್ಲಿನ ಪಿ ಜಿಗಳ ಪರಿಶೀಲನೆ ಮಾಡಲಾಯಿತು. ಒಂದೇ ದಿನ 321 ಪಿ ಜಿಗಳನ್ನು ಸೂತಿದ್ದಾರೆ ಅಧಿಕಾರಿಗಳು. 321. ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಇನ್ನು ಕೆಲವರಿಗೆ ದಂಡ ಹಾಕಿದ್ದಾರೆ. ಇನ್ನು 2 ಪಿ ಜಿಗಳಿಗೆ ಬೀಗನೇ ಜಡಿದಿದ್ದಾರೆ. ಬರೀ ಲಕ್ಷ್ಮೀ ನರಸಿಂಹ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ನಾವು ನೋಡ್ತಾ ಇದ್ದೀವಿ, ಏನು ಒಂದು ಲೆಕ್ಕದಲ್ಲಿ ಈ ದಾಖಲೆಯ ದಾಳಿ ಇದು. ಒಂದೆರಡನ್ನು ಮುಚ್ಚಿದ್ದಾರೆ, ಇನ್ನು ಕೆಲವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಏನಿದೆ ಹೆಚ್ಚಿನ ವಿವರ ನರಸಿಂಹ? ರಂಗನಾಥ್, ಬೆಂಗಳೂರಲ್ಲಿ ಅನಧಿಕೃತ ಮತ್ತು ನಿಯಮಗಳನ್ನು ಗಾಳಿಗೆ ತೂರಿ ನಡೆಸ್ತಕ್ಕಂಥ ಆ ಪಿ ಜಿಗಳ ಒಂದು ಅಟ್ಟಹಾಸ ಜಾಸ್ತಿ ಆಗಿದೆ. ಹೀಗಾಗಿ ಹಲವಾರು ಅವಘಡಗಳು ಕೂಡ ಬೆಂಗಳೂರಿನಲ್ಲಿ ವರದಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿರ್ತಕ್ಕಂಥ ಶಾಂತಿನಗರ ಮತ್ತು ಸಿ ವಿ ರಾಮನ್ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ಪಿ ಜಿಗಳ ಪರಿಶೀಲನೆಗೆ ಆ ಒಂದು ಭಾಗದ ಅಪರ ಆಯುಕ್ತರಾದಂಥ ದಲ್ಜಿತ್ ಕುಮಾರ್ ಮುಂದಾಗಿದ್ದರು. ಈ ವೇಳೆ ಅವರು ಸುಮಾರು 321 ಪೇಯಿಂಗ್ ಗೆಸ್ಟ್ ಅಂದರೆ ಪಿ ಜಿಗಳನ್ನು ಪರಿಶೀಲನೆ ಮಾಡಿದ್ರು. ಅವುಗಳಲ್ಲಿ ಸುಮಾರು 58,000 ದಂಡವನ್ನು ಹಾಕೋದ್ರ ಮೂಲಕ ಯಾರ್ಯಾರು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿಲ್ಲ, ತೀವ್ರ ಗಲೀಜಿಂದ ಕೂಡಿತ್ತು ಪಿ ಜಿಗಳು, ಅವುಗಳಿಗೆ ಬೀಗ ಜಡಿಯುವ ಮೂಲಕ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಉಳಿದಂಥ ಪರಿಶೀಲನೆ ಏನು ಮಾಡಿದ್ರು, 321 ಪಿ ಜಿಗಳಿಗೂ ಕೂಡ ಎಲ್ಲರಿಗೂ ನೋಟಿಸ್ ಕೊಟ್ಟು ಎಲ್ಲೆಲ್ಲಿ ನ್ಯೂನತೆ ಕಂಡು ಬಂದಿದ್ದಾವೆ, ಏನಂದರೆ ಮುನ್ನೆಚ್ಚರಿಕಾ ಕ್ರಮಗಳಾಗಿರ್ಬೋದು, ಮುಂಜಾಗ್ರತಾ ಕ್ರಮಗಳು, ಸೇಫ್ಟಿ ಮೆಜರ್ಸ್ ಆಗಿರ್ಬೋದು, ಅಥವಾ ಶುಚಿತ್ವ ಆಗಿರ್ಬೋದು, ಅಥವಾ ಕಿಚನ್ಗಳಲ್ಲಿ ಏನೆಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು, ಕ್ಲೀನೆಸ್ ಇರಬೇಕು, ಅವೆಲ್ಲವನ್ನೂ ಕೂಡ ಪರಿಶೀಲಿಸಿ ಎಲ್ಲೆಲ್ಲಿ ನ್ಯೂನತೆ ಕಂಡು ಬಂದಿದ್ದಾವೆ, ಎಲ್ಲೆಲ್ಲಿ ತಪ್ಪುಗಳಾಗಿದ್ದಾವೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. 7 ದಿನಗಳ ಒಳಗಾಗಿ ಒಂದು ತಪ್ಪುಗಳನ್ನು ಸರಿಪಡಿಸ್ಕೊಳ್ಳದೆ ಇದರಲ್ಲಿ ಅವರನ್ನು ಮತ್ತೆ ಬಾಗಿಲು ಮುಚ್ಚತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಏನು ಪದೇ ಪದೇ ಬೆಂಗಳೂರಿನ ಪಿ ಜಿಗಳಲ್ಲಿ ಪೇಯಿಂಗ್ ಗೆಸ್ಟ್ಗಳಲ್ಲಿ ಸಮಸ್ಯೆಗಳಾಗ್ತಾ ಇತ್ತು, ಅನಾಹುತಗಳಾಗ್ತಾ ಇತ್ತು, ಇದಕ್ಕೆಲ್ಲ ಕಾರಣ ಏನು ಅನ್ನೋದಕ್ಕೆ ಈ ರೀತಿ ಒಂದು ಕಾರ್ಯಾಚರಣೆ ನಡೆದಿರ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರುತ್ತೆ. ಈ ರೀತಿ ಬೆಂಗಳೂರಿನ ಎಲ್ಲ ನಗರ ಪಾಲಿಕೆ ವ್ಯಕ್ತಿಗಳಲ್ಲೂ ಕೂಡ ನಡೆಯತಕ್ಕಂಥ ಸಾಧ್ಯತೆಗಳು ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.